ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬಂಟ್ ಕಿಚನ್. ಸೌತ್ ಕ್ಯಾನ್ರಾ ಫುಡ್ ಅಂದರೆ ತಕ್ಷಣ ನೆನಪಾಗೋದು ಮ್ಯಾಂಗ್ಳೂರ್ ಸ್ಟೈಲ್ ಕೋಳಿ ರೊಟ್ಟಿ, ಚಿಕನ್ ಸುಕ್ಕ, ಬಂಗುಡೆ ಮಸಾಲ, ಎಟ್ಟಿಗಸಿ ಎಕ್ಸೆಟ್ರಾ ಇನ್ನು ಏನೇನೋ ಎಲ್ಲ ಇದೆ. ಎಲ್ಲ ಒಂದೇ ವಿಡಿಯೋದಲ್ಲೆಲ್ಲ ಹೇಳಲಿಕ್ಕಾಗಲ್ಲ ಆಯಿತಾ. ಇವತ್ತು ನಾವೊಂದು ಅಥೆಂಟಿಕ್ ಫೇಮಸ್ ಚಿಕನ್ ಸುಕ್ಕ ಮಾಡುವ ಆಯಿತಾ. ಇದಕ್ಕೆ ಒಂದು ಪ್ಯಾನಿಗೆ 2 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ, ಒಂದು 5 ರಿಂದ 6 ಬ್ಯಾಡಗಿ ಮೆಣಸು ಹಾಕಿ, ಒಂದು 4 ರಿಂದ 5 ಪೀಸ್ ಗಾರ್ಲಿಕ್, 1 ಸ್ಪೂನ್ ಹಸಿ ಕೊತ್ತಂಬರಿ ಮತ್ತು 1 ಸ್ಪೂನ್ ಜೀರಿಗೆ, 1-2 ಕಾಳು ಮೆಂತ್ಯ ಹಾಕಿ ಚಂದ ಮಾಡಿ ಪಟ ಪಟ ಅಂತ ಹುರಿಯಿರಿ. ಸ್ವಲ್ಪ ಹುರಿದ ತಕ್ಷಣ ಅದಕ್ಕೆ ಒಂದು ಕಟ್ ಮಾಡಿಟ್ಟಿರುವಂತಹ ಅರ್ಧ ಈರುಳ್ಳಿ ಕೂಡ ಮಿಕ್ಸ್ ಮಾಡಿ, ಅದನ್ನು ಸಹ 1-2 ನಿಮಿಷ ಬಾಡಿಸಿ. ಇದೆಲ್ಲವನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಆಯಿತಾ. ಗ್ರೈಂಡ್ ಮಾಡಿ, ಮಿಕ್ಸಿಗೆ ಹಾಕಿದ ಮೇಲೆ ಗ್ರೈಂಡ್ ಮಾಡಬೇಕಲ್ಲ. ಆಮೇಲೆ ಒಂದು ಸೇಮ್ ಪ್ಯಾನಿಗೆ 1 ಕಪ್ ಹಸಿ ತೆಂಗಿನಕಾಯಿ ಹೆರಿದಿಟ್ಟಿರೋದು ಹಾಕಿ. ಆಯಿಲ್ ಏನು ಹಾಕೋದು ಬೇಡ, ಅದು ಸೇಮ್ ಪ್ಯಾನಲ್ಲಿದ್ದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗ್ತದೆ. ಇಲ್ಲಿ ನೀವು ಒಣ ಕೊಬ್ಬರಿ ಸಿಕ್ಕಿದ್ರೆ ಬೆಸ್ಟ್, ಯಾಕಂದರೆ ಒಳ್ಳೆ ಟೇಸ್ಟ್ ಬರ್ತದೆ ಸುಕ್ಕಾಗೆ. ಆದರೆ ಹಸಿ ಇದ್ದರೂ ಪರವಾಗಿಲ್ಲ, ನೀವು ಸ್ವಲ್ಪ ಒಳ್ಳೆ ಫ್ರೈ ಮಾಡಿ. ಆಮೇಲೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಸ್ವಲ್ಪ ತುಪ್ಪ ಕೂಡ ಹಾಕಿ. ನಾನೆಲ್ಲ ಫುಡ್ಡಲ್ಲಿ ತುಪ್ಪ ಹಾಕ್ತೇನೆ, ಗೊತ್ತುಂಟಲ್ಲ ನಿಮಗೆ. ಒಂದು 4 ರಿಂದ 5 ಜಜ್ಜಿರುವಂಥ ಗಾರ್ಲಿಕ್ ಕೂಡ ಹಾಕಿ, ಒಂದು ಫ್ರೆಶ್ ಕರಿಬೇವು ಸೊಪ್ಪು ಹಾಕಿ, ಈ ಥರ ಚಟಪಟ ಅಂತ ಸೌಂಡ್ ಬರಬೇಕು. ಒಳ್ಳೆ ಹುರಿದ ಮೇಲೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಒಳ್ಳೆ ಕೆಂಪಗೆ ಫ್ರೈ ಆದ ತಕ್ಷಣ ಅದಕ್ಕೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರುತ್ತಲ್ಲ, ಅದನ್ನು ಕೂಡ ಹಾಕಿ ಒಳ್ಳೆ ಫ್ರೈ ಮಾಡಿ. ಆಮೇಲೆ ಕಟ್ ಮಾಡಿರುವಂಥ 1 ಟೊಮ್ಯಾಟೊ ಕೂಡ ಮಿಕ್ಸ್ ಮಾಡಿ, ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಈ ಥರ. ಅದಕ್ಕೆ 1 ಸ್ಪೂನ್ ಅರಿಶಿನ ಕೂಡ ಹಾಕಿ ಒಳ್ಳೆ ಬಣ್ಣ ಮಂಜಲಿದ್ದು ಮಸಾಲ ಆಗ್ತದೆ, ಈ ಥರ ಆಗಬೇಕದು. ಇದಕ್ಕೆ ಇವಾಗ ನಾವು ಕ್ಲೀನ್ ಮಾಡಿಟ್ಟಿರುವಂಥ ಚಿಕನ್ ಇದೆಯಲ್ವಾ, ಅದನ್ನು ಹಾಕಿ ಫುಲ್ ಒಂದು ಸಲ ಅಡಿಮೇಲೆ ಮಾಡಿ. ಒಂದು 2 ನಿಮಿಷ ಫ್ರೈ ಆಗಲಿ ಈ ಮಸಾಲದೊಟ್ಟಿಗೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಅದನ್ನೊಂದು 2 ನಿಮಿಷ ಬೇಯಲಿಕ್ಕೆ ಬಿಡಿ. ಓಕೆ, ಇವಾಗ 2 ನಿಮಿಷ ಬೆಂದಿದೆ. ಈ ಥರ ಬೆಂದ ಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲ ಇದೆ ಅಲ್ವಾ, ಅದನ್ನು ಹಾಕಿ ನೋಡಿ. ಈ ಥರ ಸಿಲ್ಕ್ ಸ್ಮಿತ ಥರ ನೈಸ್ ಆಗಿರಬೇಕು ಮಸಾಲ. ಒಂದು 5 ರಿಂದ 7 ನಿಮಿಷ ಈ ಮಸಾಲ ಚೆನ್ನಾಗಿ ಚಿಕನ್ ಪೀಸ್ ಜೊತೆ ಮಿಕ್ಸ್ ಆಗಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು ಬೇಯಲಿ 5 to 7 ಮಿನಿಟ್ಸ್. ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಹೀಗೆ ಒಳ್ಳೆ ಎಣ್ಣೆ ಬಿಟ್ಟಿರ್ತದೆ ಈ ಥರ ಬೆಂದ ಮೇಲೆ. ನಾಟಿ ಕೋಳಿ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಯಬೇಕು. ಈಗ ಕರೆಕ್ಟ್ ನಾವು ಬಾಯ್ಲರ್ ಕೋಳಿ ತಗೊಂಡಿರೋದ್ರಿಂದ ಸ್ವಲ್ಪ ಬೇಗನೆ ಬೇಯ್ತದೆ. ಇಷ್ಟೇ ಒಂದು ಗಸಿ ಅಂತ ಮಾಡ್ತಾರೆ, ಇದನ್ನು ಇಡ್ಲಿ ದೋಸೆ ಇದಕ್ಕೆ ಯೂಸ್ ಮಾಡ್ಬೋದು. ಇದರ ಮೇಲೆ ನಾವು ಹೆರಿದಿಟ್ಟಿರುವಂತಹ ತೆಂಗಿನಕಾಯಿ ತುರಿ ನಾವು ಆಲ್ರೆಡಿ ಫ್ರೈ ಮಾಡಿಟ್ಟಿರ್ತೇವಲ್ವಾ, ಅದನ್ನು ಮಿಕ್ಸ್ ಮಾಡಿದರೆ ಅಥೆಂಟಿಕ್ ಸ್ಟೈಲಿಗೆ ಚಿಕನ್ ಸುಕ್ಕ ರೆಡಿ ಆಗ್ತದೆ. ನಿಮ್ಗೆ ತೆಂಗಿನಕಾಯಿ ಬೇಡ ಅಂತ ಹೇಳಿದರೆ ಓನ್ಲಿ ಇಷ್ಟೇ ಮಸಾಲಾನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊಟ್ಟರೆ ಸೂಪರಾಗಿರ್ತದೆ. ಇದಕ್ಕೆಲ್ಲರೂ ಉಂಟಲ್ವ, ನೀರು ದೋಸೆನೇ ಬೆಸ್ಟ್ ಕಾಂಬಿನೇಷನ್ ಅಂತೀರ, ನನಗೆ ಗೊತ್ತುಂಟು. ಆದರೆ ಈಗ ನಾನೊಂದು ದೋಸೆ ಮಾಡಿದ್ದೇನೆ ನೋಡಿ, ಬೀಟ್ರೋಟ್ ದೋಸೆ ಅಂತ. ಒಳ್ಳೆ ಕಾಂಬಿನೇಷನ್ ಆಗ್ತದೆ, ಅಲ್ಟಿಮೇಟ್ ಟೇಸ್ಟ್ ಇರ್ತದೆ ಆಯಿತಾ. ನೀವಿದನ್ನು ಮಾಡಿ ನೋಡಿದರೆ ಉಂಟಲ್ವ, ನನ್ನನ್ನು ಮಾತ್ರ ಯಾವತ್ತೂ ಮರೆಯೋದೇ ಇಲ್ಲ. ನಿಮಗಿದ್ರ ಬೀಟ್ರೋಟ್ ದೋಸೆ ರೆಸಿಪಿ ಬೇಕಾದರೆ ನನಗೆ ಕಾಮೆಂಟ್ ಮಾಡಿ, ನಾನು ಕೊಡ್ತೇನೆ. ಮತ್ತೆಂತ ನೋಡೋದು, ನೀವು ಇದನ್ನು ಮಾಡೋದು ಟ್ರೈ ಮಾಡಿ ಕಾಮೆಂಟ್ ಮಾಡಿ ನನಗೆ ಹೇಳಿ ಯಾವ ಥರ ಟೇಸ್ಟ್ ಇತ್ತು ಅಂತ. ಅಲ್ಲಿ ತನಕ ಪಟ ಅಂತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಇರೋದು ಆಯಿತಾ. ಹ್ಯಾಪಿ ಕುಕಿಂಗ್.